ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಒಂದು, ಅಜಿತ್ ಪವಾರ್. 2, ಹಿಮಂತ್ ಬಿಶ್ವ ಶರ್ಮಾ. 3, ಅಶೋಕ್ ಚೌಹಾಣ್. 4, ಸುವೇಂದು ಅಧಿಕಾರಿ. 5, ನಾರಾಯಣ ರಾಣೆ. 6, ನವೀನ್ ಜಿಂದಾಲ್. ಇವರ ಹೆಸರು ಏನಕ್ಕೆ ಅಂತ ನಿಮಗೆ ಅನಿಸಿರಬಹುದು. ಬಿಜೆಪಿ ಎಂಬ ವಾಷಿಂಗ್ ಮೆಷಿನ್ನ ಸಾಮರ್ಥ್ಯ ಏನು ಅನ್ನೋದಕ್ಕೆ ಈ 6 ಮಂದಿ ಜ್ವಲಂತ ಉದಾಹರಣೆ. ಇವರೆಲ್ಲ ಮೂಲತಃ ಬಿಜೆಪಿಗರಲ್ಲ, ಕಾಂಗ್ರೆಸ್ ಅಥವಾ ಇತರ ಪಕ್ಷದವರು. ಮತ್ತೇಕೆ ಇವರು ಬಿಜೆಪಿ ಸೇರಿಕೊಂಡ್ರು ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು. ಹೇಳ್ತೇನೆ ಕೇಳಿ. 1, ಮಹಾರಾಷ್ಟ್ರದ ಶರದ್ ಪವಾರ್ ಅವರ ಎನ್ಸಿಪಿ ಪಕ್ಷದ ಮುಖಂಡರಾಗಿದ್ದ ಈ ಅಜಿತ್ ಪವಾರ್ ಮಹಾರಾಷ್ಟ್ರದ ಮಹಾ ವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಸಚಿವರು ಆಗಿದ್ದರು. ಎನ್ಸಿಪಿ ಪಕ್ಷದ ಉನ್ನತ ಮುಖಂಡರಲ್ಲಿ ಒಬ್ಬರಾಗಿದ್ದರು. ಇವರ ಮೇಲೆ 70,000 ಕೋಟಿ ರೂಪಾಯಿಯ ನೀರಾವರಿ ಹಗರಣದ ಆರೋಪ ಇತ್ತು. ಮಹಾರಾಷ್ಟ್ರ ರಾಜ್ಯ ಸಹಕಾರಿ ಬ್ಯಾಂಕ್ ಅಕ್ರಮ ಸಾಲ ಹಗರಣದ ಆರೋಪವು ಇವರ ಮೇಲಿತ್ತು. ಅಲ್ಲದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಅನುದಾನ ದುರ್ಬಳಕೆ ಮತ್ತು ಭ್ರಷ್ಟಾಚಾರದ ಆರೋಪವು ಇವರ ಮೇಲಿತ್ತು. 2022 ಮತ್ತು 23ರಲ್ಲಿ ಜಾರಿ ನಿರ್ದೇಶನಾಲಯವು ಹಲವು ಬಾರಿ ಇವರನ್ನ ವಿಚಾರಣೆಗೆ ಒಳಪಡಿಸಿತ್ತು. 2023ರಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಹೀಗೆ ಇಡಿ ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ 2023ರಲ್ಲಿ ಇವರು ಎನ್ಸಿಪಿಯ ಕೆಲವು ಶಾಸಕರೊಂದಿಗೆ ಬಿಜೆಪಿ ಶಿವಸೇನೆ ಸರ್ಕಾರವನ್ನು ಸೇರ್ಕೊಂಡ್ರು. ತಕ್ಷಣ ಅವರನ್ನು ಉಪಮುಖ್ಯಮಂತ್ರಿ ಮಾಡಲಾಯಿತು. ಆ ಬಳಿಕದಿಂದ ಈವರೆಗೆ ಇಡಿಯ ಪತ್ತೆಯೇ ಇಲ್ಲ. ಸಿಬಿಐ ಎಲ್ಲೂ ಕಾಣಿಸ್ತಾ ಇಲ್ಲ. ಈಗಾಗಲೇ ಗಂಭೀರ ಪ್ರಕರಣಗಳಲ್ಲಿ ಇವರಿಗೆ ಕ್ಲೀನ್ ಚಿಟ್ ದೊರೆತಿದೆ. ಬಿಜೆಪಿ ಎಂಬ ವಾಷಿಂಗ್ ಮೆಷಿನ್ನ ಮಹಿಮೆ ಎಷ್ಟು ದೊಡ್ಡದಿದೆ ಅನ್ನೋದಕ್ಕೆ ಇದೊಂದು ಬಹಳ ಸರಳ ಉದಾಹರಣೆ. 2, ಅಸ್ಸಾಂ ಕಾಂಗ್ರೆಸ್ನಲ್ಲಿ ಸಚಿವರಾಗಿದ್ದ ಹಿಮಂತ್ ಬಿಶ್ವ ಶರ್ಮಾ ಹಲವು ಆರೋಪಗಳ ಒಡೆಯರೂ ಆಗಿದ್ದರು. ಅವರ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ದವು. ಅದರಲ್ಲಿ ಶಾರದಾ ಚಿಟ್ ಫಂಡ್ ಕೂಡ ಒಂದು. ಅವರ ವಿರುದ್ಧ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯಗಳು ಪ್ರಕರಣ ದಾಖಲಿಸಿದ್ದವು. ಸಿಬಿಐ ಎಫ್ಐಆರ್ ಕೂಡ ದಾಖಲಿಸಿತ್ತು. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಈ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಲಾಯಿತು. ಹಿಮಂತ್ ಬಿಶ್ವ ಶರ್ಮಾ ಅವರನ್ನು ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯಗಳು ಹಲವು ಬಾರಿ ವಿಚಾರಣೆಗೂ ಒಳಪಡಿಸಿದವು. ಹೀಗೆ ತನಿಖೆ ತೀವ್ರಗೊಂಡಿರುವ ಹೊತ್ತಿನಲ್ಲಿಯೇ ಹಿಮಂತ್ ಬಿಶ್ವ ಶರ್ಮಾ 2015ರಲ್ಲಿ ಬಿಜೆಪಿ ಸೇರಿಕೊಂಡ್ರು. ಆಗ ಬಿಜೆಪಿ ಒಳಗಡೆಯೇ ಇವರ ಸೇರ್ಪಡೆಗೆ ಆಕ್ಷೇಪವೂ ವ್ಯಕ್ತವಾಗಿತ್ತು. 2021ರಲ್ಲಿ ಅಸ್ಸಾಂನ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದ ನಂತರ ಅವರನ್ನೇ ಮುಖ್ಯಮಂತ್ರಿ ಕೂಡ ಮಾಡಲಾಯಿತು. ಈಗ ಅವರು ಸಂಪೂರ್ಣ ಬಿಳಿಯಾಗಿದ್ದಾರೆ. ಅವರ ವಿರುದ್ಧದ ತನಿಖೆ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. 3, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿದ್ದ ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯೂ ಆಗಿದ್ದರು. ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ಹಲವು ಖಾತೆಗಳನ್ನು ನಿರ್ವಹಿಸಿದರು. ಇವರ ತಂದೆ ಕೂಡ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಆದರ್ಶ ಹೌಸ್ ಸೊಸೈಟಿ ಹಗರಣದಲ್ಲಿ ಸಿಬಿಐ ಅಶೋಕ್ ಚೌಹಾಣ್ರನ್ನು ಆರೋಪಿ ಎಂದು ಹೇಳಿತು. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರಿಗೆ ಹಾಗೂ ಯುದ್ಧದಲ್ಲಿ ಮಡಿದ ಕುಟುಂಬದವರಿಗಾಗಿ 31 ಅಂತಸ್ತಿನ ಕಟ್ಟಡವನ್ನು ಮಹಾರಾಷ್ಟ್ರದಲ್ಲಿ ನಿರ್ಮಿಸಲಾಗಿತ್ತು. ಆ ಕಟ್ಟಡದಲ್ಲಿ ಈ ಅಶೋಕ್ ಚೌಹಾಣ್ ಅವರ ಕುಟುಂಬಸ್ಥರಿಗೆ ಮನೆ ನೀಡಲಾಗಿದೆ ಎಂಬ ಆರೋಪವೂ ಇತ್ತು. ಈ ಸಂಬಂಧ ಅಶೋಕ್ ಚೌಹಾಣ್ರ ಮೇಲೆ ಹಲವು ವರ್ಷಗಳಿಂದ ತನಿಖೆ ನಡೀತಾ ಇತ್ತು. ಇತ್ತೀಚೆಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಲೋಕಸಭೆಯಲ್ಲಿ ಶ್ವೇತಪತ್ರವನ್ನು ಹೊರಡಿಸಿತ್ತು. ಆ ಪತ್ರದಲ್ಲಿ ಆದರ್ಶ ಹಗರಣದ ಪ್ರಸ್ತಾಪವೂ ಇತ್ತು. ಇದಾಗಿ ಕೆಲವೇ ದಿನಗಳ ಬಳಿಕ ಅಶೋಕ್ ಚೌಹಾಣ್ ಅವರು ಬಿಜೆಪಿ ಪಾಳಯ ಸೇರಿಕೊಂಡ್ರು. ಬಿಜೆಪಿ ಸೇರಿದ ತಕ್ಷಣವೇ ಮಹಾರಾಷ್ಟ್ರದಿಂದ ಅವರನ್ನು ರಾಜ್ಯಸಭೆಗೆ ನಿಲ್ಲಿಸಲಾಯಿತು. ಚುನಾವಣೆಯಲ್ಲಿ ಅಶೋಕ್ ಚೌಹಾಣ್ ಅವಿರೋಧವಾಗಿ ಆಯ್ಕೆಯಾದರು. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಸೌಲಭ್ಯವನ್ನು ಅಕ್ರಮವಾಗಿ ಪಡೆಕೊಂಡ ಆರೋಪ ಹೊತ್ತ ಇವರನ್ನು ಕೇಂದ್ರದಲ್ಲಿ ಸಚಿವರನ್ನಾಗಿಯೂ ಮಾಡಲಾಯಿತು. ಇವರು ಈಗ ಸಂಪೂರ್ಣ ಬಿಳಿಯಾಗಿದ್ದಾರೆ. ಬಿಜೆಪಿಯ ವಾಷಿಂಗ್ ಮೆಷಿನ್ಗೆ ಸೇರಿದರೆ ಏನೇನು ಅನುಕೂಲಗಳಿವೆ ಅನ್ನೋದಕ್ಕೆ ಇವರು ಕೂಡ ಒಂದು ಒಳ್ಳೆಯ ಉದಾಹರಣೆ. 4, ಸುವೇಂದು ಅಧಿಕಾರಿ ಅಂದರೆ ಮಮತಾ ಬ್ಯಾನರ್ಜಿ ಅವರ ಉತ್ತರಾಧಿಕಾರಿ ಎಂಬ ಸುದ್ದಿ ಸಾರ್ವಜನಿಕವಾಗಿಯೇ ಇತ್ತು. ಟಿಎಂಸಿ ಪಕ್ಷದ ಸ್ಥಾಪಕ ನಾಯಕರಲ್ಲಿ ಇವರು ಒಬ್ಬರಾಗಿದ್ದರು. ಇವರ ಮೇಲೆ ನಾರದ ಚಿಟ್ ಫಂಡ್ ಹಗರಣದ ಕಳಂಕ ಮೆತ್ತಿಕೊಂಡಿತು.
ಜೊತೆಗೆ ಶಾರದಾ ಚಿಟ್ ಫಂಡ್ ಹಗರಣ, ಲಾಟರಿ ಹಗರಣ ಹಾಗೂ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಹಗರಣದಂತಹ ಹಲವು ಹಗರಣಗಳು ಇವರ ಮೈಮೇಲೆ ಬಿದ್ದುವು. ಕೇಂದ್ರದ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯಗಳು ಇವರ ವಿರುದ್ಧ ಹಲವು ಅಕ್ರಮ ಹಗರಣಗಳ ಕೇಸು ದಾಖಲಿಸಿಕೊಂಡಿತು. 2020ರಲ್ಲಿ ಇವರು ಇನ್ನೇನು ಬಂಧನಕ್ಕೆ ಒಳಗಾಗಿಯೇ ತೀರ್ತಾರೆ ಅನ್ನುವ ಪರಿಸ್ಥಿತಿಯೂ ಇತ್ತು. ಈ ನಡುವೆ 2020 ಡಿಸೆಂಬರ್ನಲ್ಲಿ ಇವರು ಬಿಜೆಪಿ ಸೇರಿಕೊಂಡ್ರು. ಬಿಜೆಪಿ ಸೇರಿಕೊಂಡದ್ದೇ ತಡ ಇವರ ವಿರುದ್ಧದ ಎಲ್ಲ ಪ್ರಕರಣಗಳ ತನಿಖೆಯು ಸ್ಥಗಿತಗೊಂಡಿತು. ಆ ಬಳಿಕ ಅವರನ್ನು ಒಮ್ಮೆಯೂ ಜಾರಿ ನಿರ್ದೇಶನಾಲಯವಾಗಲಿ ಸಿಬಿಐ ಆಗಲಿ ತನಿಖಿಸಿಯೇ ಇಲ್ಲ. ಮಾತ್ರ ಅಲ್ಲ, ಬಿಜೆಪಿ ಅವರಿಗೆ ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೊಟ್ಟು ಗೌರವಿಸಿತು. 5. ಮಹಾರಾಷ್ಟ್ರದ ಶಿವಸೇನಾ ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ನಾರಾಯಣ ರಾಣೆ ಮಹಾರಾಷ್ಟ್ರದ ಬಹಳ ದೊಡ್ಡ ರಾಜಕಾರಣಿ. ಆ ಬಳಿಕ ಅವರು ಕಾಂಗ್ರೆಸ್ ಸೇರಿಕೊಂಡ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಭ್ರಷ್ಟಾಚಾರದ ಹಲವು ಆರೋಪಗಳು ಅವರನ್ನು ಸುತ್ತಿದವು. ಮುಖ್ಯವಾಗಿ ಅಕ್ರಮ ಹಣ ವರ್ಗಾವಣೆ ಮತ್ತು ಇನ್ನಿತರ ಭ್ರಷ್ಟಾಚಾರದ ಆರೋಪಗಳಿಗಾಗಿ ಮಹಾರಾಷ್ಟ್ರ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಕೇಂದ್ರದ ಸರ್ಕಾರದ ಜಾರಿ ನಿರ್ದೇಶನಾಲಯಗಳು ರಾಣೆ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡವು. 2018ರಲ್ಲಿ ಇವರು ಕಾಂಗ್ರೆಸ್ ತೊರೆದು ತಮ್ಮದೇ ಪ್ರತ್ಯೇಕ ಪಕ್ಷವನ್ನು ಸ್ಥಾಪಿಸಿದರು. 2018-19ರಲ್ಲಿ ಇಡಿ ರಾಣೆ ಅವರನ್ನು ಹಲವು ಬಾರಿ ವಿಚಾರಣೆಗೆ ಒಳಪಡಿಸಿತು. ಅದರ ಬೆನ್ನಲ್ಲೇ ಅವರು ಬಿಜೆಪಿ ಸೇರಿಕೊಂಡ್ರು ಮತ್ತು ತಮ್ಮ ಪಕ್ಷವನ್ನು ಬಿಜೆಪಿಯ ಜೊತೆ ವಿಲೀನ ಮಾಡಿಕೊಂಡ್ರು. 2019ರಲ್ಲಿ ಬಿಜೆಪಿ ಇವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿತಲ್ಲದೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ನೀಡಿ ಗೌರವಿಸಿತು. ಈಗ ಸಿಬಿಐ ಮತ್ತು ಇಡಿಯ ಪತ್ತೆಯೇ ಇಲ್ಲ. ನಾರಾಯಣ ರಾಣೆ ಆರಾಮವಾಗಿದ್ದಾರೆ. 6. ನವೀನ್ ಜಿಂದಾಲ್ ಬಹುದೊಡ್ಡ ಉದ್ಯಮಿ. ಜಿಂದಾಲ್ ಸ್ಟೀಲ್ಸ್ ಮತ್ತು ಪವರ್ ಲಿಮಿಟೆಡ್ನ ಮುಖ್ಯಸ್ಥರು. ಹರಿಯಾಣದ ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರವನ್ನು 10 ವರ್ಷಗಳ ಕಾಲ ಕಾಂಗ್ರೆಸ್ನಿಂದ ಸಂಸದರಾಗಿ ಪ್ರತಿನಿಧಿಸಿದವರು. ಹೇಳಿ ಕೇಳಿ ಗಣಿ ಉದ್ಯಮಿ. ಉಕ್ಕು ಕಾರ್ಖಾನೆಗೆ ಅಗತ್ಯವಿರುವ ಕಬ್ಬಿಣದ ಅದಿರಿನ ಗಣಿಗಳ ಹಂಚಿಕೆಯಲ್ಲಿ ಅಕ್ರಮ ಎಸಗಿದ ಆರೋಪ ಇವರ ಮೇಲಿತ್ತು. ಈ ಹಿನ್ನೆಲೆಯಲ್ಲಿ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯಗಳು ಇವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದುವು. ಇವರ ವಿದೇಶ ಪ್ರಯಾಣಕ್ಕೂ ನಿರ್ಬಂಧ ಹಾಕಲಾಗಿತ್ತು. ಇದೀಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ. ಹರಿಯಾಣದ ಕುರುಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಇದು ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದೇನೆ ಎಂದು ಬೆನ್ನು ತಟ್ಟಿಕೊಳ್ತಾ ಇರುವ ಬಿಜೆಪಿಯ ಪರಿಸ್ಥಿತಿ. ಬಿಜೆಪಿ ಎಂಬುದು ಒಂದು ಅದ್ಭುತ ವಾಷಿಂಗ್ ಮೆಷಿನ್. ಇದನ್ನು ಸೇರಿಕೊಂಡವರೆಲ್ಲ ಬಿಳಿಯಾಗ್ತಾರೆ. ಇಂಥದ್ದೊಂದು ಪವಾಡ ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಅನಿಸುತ್ತೆ. ಕಾರ್ಗಿಲ್ ಯೋಧರ ಸೌಲಭ್ಯವನ್ನು ನುಂಗಿ ನೀರು ಕುಡಿದ ಅಶೋಕ್ ಚವಾಣ್ರನ್ನು ಈ ಪಕ್ಷ ಬಿಳಿಯಾಗಿಸುತ್ತದೆ ಎಂದ ಮೇಲೆ ಈ ಗಾಲಿ ಜನಾರ್ದನ ರೆಡ್ಡಿ ಏನು ಮಹಾ? ಚುನಾವಣಾ ಬಾಂಡ್ ಯಾವ ಲೆಕ್ಕ? ನೀವೇ ಆಲೋಚಿಸಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.